ದ್ರಾವಿಡ ವಿಚಾರಧಾರೆಯನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ ಹಿಂದೂ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಉದಯನಿಧಿ ಹೊರಟಿದ್ದ. ಅವರ ಒಂದು DMK ಪಕ್ಷಕ್ಕೆ ಇವತ್ತು ಸ್ವತಃ ಮುಖ್ಯಮಂತ್ರಿಯನ್ನೇ ಅವರ ಶಿಷ್ಯ ಸೋಲಿಸೋದ್ರ ಮುಖಾಂತರ ಇವತ್ತು ತಕ್ಕ ಮಟ್ಟಿನ ಪಾಠವನ್ನು ಹಿಂದೂ ವಿರೋಧಿ ಸರ್ಕಾರಗಳಿಗೆ, ಧರ್ಮ ವಿರೋಧಿ ಸರ್ಕಾರಗಳಿಗೆ ಇವತ್ತು ಜನತೆ ಪಾಠವನ್ನು ಕಲಿಸಿದ್ದಾರೆ. ಇನ್ನು ಕೇರಳದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಜಯಬೇರಿಯನ್ನು ಬಾರಿಸಿದೆ. ಇದರಿಂದ ರಾಹುಲ್ ಗಾಂಧಿಯವರ ಸಂತಸಕ್ಕೆ ಪಾರವೇ ಇಲ್ಲ. ಅವರು ಇನ್ನು ಒಂದು 10 ವರ್ಷಗಳ ಕಾಲ ಈ ಗೆಲುವನ್ನು ಹೇಳ್ಕೊಂಡೇ ಬೇಕಾದ್ರೆ ತಿರುಗಾಡ್ಬಿಡ್ತಾರೆ. ಪಶ್ಚಿಮ ಬಂಗಾಳದ ಮಟ್ಟಿಗೆ ನಾವು ನೋಡೋದಾದರೆ ಶ್ಯಾಮಾ ಪ್ರಸಾದ ಮುಖರ್ಜಿ ಅವರ ಕನಸು, ಅಂದು ಅವರು ನೆಟ್ಟಂಥ ಒಂದು ಸಣ್ಣ ಸಸಿ, ಜನಸಂಘ ಅನ್ನುವಂಥ ಸಸಿ ಇವತ್ತು ಬೃಹತ್ ಎಮ್ಮರವಾಗಿ BJP ಹೆಸರಲ್ಲಿ ಬೆಳೆದು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸನ್ನು ನನಸಾಗಿಸಿದೆ. ಮಮತಾ ಬೇಗಂ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಮಮತಾ ಬ್ಯಾನರ್ಜಿ ಅಂತಲೇ ಏನಿದ್ದಾರೆ, ಇವ್ರಿಗೆ ಬಹುಮುಖ್ಯವಾದಂಥ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ತನ್ಮುಖೇನ ಹಿಂದೂಗಳು ಮತದಾನದಲ್ಲಿ ಅಬ್ಬರಿಸಿದ್ರಿಂದ ಇವತ್ತು TMC ತತ್ತರವಾಗಿದೆ. ಮಮತಾ ಬೇಗಂ ಇವತ್ತು ಮೂಲೆ ಗುಂಪಾಗಿರತಕ್ಕಂಥ ಮಾಟಿ ಮಾನುಷ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಅಂತಂದರೆ ಹೆಣ್ಮಕ್ಳು, ತಾಯಿ ಅನ್ನೋ ಅರ್ಥ ಬರುತ್ತೆ. ಮಾಟಿ ಅಂದರೆ ಮಣ್ಣು ಅಥವಾ ಬಂಗಾಳ ಅನ್ನೋ ಅರ್ಥ ಬರುತ್ತೆ. ಮಾನುಷ್ ಅಂದರೆ ಜನಸಾಮಾನ್ಯರು ಅಥವಾ ಮನುಷ್ಯತ್ವವನ್ನು ಹೊಂದಿರುವಂಥ ಸರ್ಕಾರವನ್ನು ನಿರ್ಮಾಣ ಮಾಡ್ತೀನಿ ಅಂಥೇಳಿ ಹಿಂದೂಗಳ ಮನೆಯಲ್ಲಿ ಎಣೆಗಳನ್ನು ಉಳಿಸುವಂಥ ಕೆಲಸವನ್ನು ಮಮತಾ ಬೇಗಂ ಮಾಡಿದ್ರು. ಗೂಂಡಾ ಪ್ರವೃತ್ತಿಯನ್ನು ಮಾಡೋದ್ರ ಮುಖಾಂತರ ಹಿಂದೂಗಳ ಒಂದು ಏಕತೆಗೆ ಅಂಕುಶವನ್ನು ಹಾಕಿಟ್ಕೊಂಡಿದ್ರು. ಹಿಂದೂಗಳಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಹಿಂದೂಗಳು ಮನೆಯ ಬಾಗಿಲಿಂದ ಹೊರಗಡೆ ಬರದೇ ಇದ್ದಂಗೆ ಮಾಡಿದ್ರು ಅಂತಲೇ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇದು ಒಂದು ಬಹಳ ಮುಖ್ಯವಾದ ಕಾರಣ. ಇವತ್ತು ಇದು ಮತಯಂತ್ರಗಳನ್ನ ಟ್ಯಾಂಪರ್ ಮಾಡೋದ್ರ ಮುಖಾಂತರ, ಮತಗಳನ್ನು ಟ್ಯಾಂಪರ್ ಮಾಡೋದ್ರ ಮುಖಾಂತರ ಇವತ್ತು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ ಅಂತ ಹೇಳಿದ್ರೆ ಹೇಳಿ ಕೇಳಿ ನಮ್ಮ ರಾಜಕುಮಾರ, ಯುವ ರಾಜಕುಮಾರ ಅದಕ್ಕೆ ಧ್ವನಿಯನ್ನು ಕೂಡಿಸ್ತಾರೆ ಅಂತ ಹೇಳಿದ್ರೆ ಇವ್ರಿಗೆಲ್ಲಾದರೂ ನೈತಿಕತೆ ಇದೆಯಾ, ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ, ಯಾವುದಾದ್ರೂ ಬಾಧ್ಯತೆ ಜವಾಬ್ದಾರಿ ಅನ್ನೋದಿದೆಯಾ, ಇವರ ವದಂತಿಗಳಿಗೆ ಒಂದು ಅಂಕುಶ ಅನ್ನೋದೇ ಇಲ್ವಾ, ಇವರ ಬಾಯಿಗಳಿಗೊಂದು ಅಂಕುಶ ಇಲ್ವಾ ಅನ್ನುವಂಥ ಪ್ರಶ್ನೆ ನನ್ನನ್ನು ಗಂಭೀರವಾಗಿ ಕಾಡ್ತಾ ಇರತಕ್ಕಂಥದ್ದು. ಹಾಗೆ 2021 ಇಸ್ವಿಯಲ್ಲಿ ಚುನಾವಣೆ ನಡೆದಿತ್ತು. ಆವಾಗ ನೋಡಿದಂಥ ದೌರ್ಜನ್ಯವನ್ನು ನೋಡಿ ಹಿಂದೂ ಸಮಾಜ ಮೆಲ್ಲಗೆ ಜಾಗೃತ ಆಗ್ಲಿಕ್ಕೆ ಶುರುವಾಯಿತು. ಬಂಗಾಳದಲ್ಲಿ ಯಾವಾಗ ಸರಣಿ ಹಿಂದೂಗಳ ಹತ್ಯೆಗಳು ನಡೀತೋ ಮೆಲ್ಲಗೆ ಹಿಂದೂ ಸಮಾಜ ಜಾಗೃತ ಆಗ್ತಾ ಮುಂದೆ ನಮಗೂ ಇಂತಹದ್ದೇ ಸ್ಥಿತಿ ಬರ್ಬೋದು ಅನ್ನೋಗಿತ್ತು. ಆಗ ನೋಡಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಂತಲ್ಲ, 100ರ ಸಂಭ್ರಮವನ್ನು ಮಾಡ್ತಲ್ಲ, ಅವಾಗ ಪ್ರತಿಯೊಂದು ಮನೆಯನ್ನು ತಲುಪೋದರ ಮುಖಾಂತರ ಹಿಂದೂಗಳಲ್ಲಿ ಒಂದು ಹೊಸ ಭರವಸೆಯ ಬೆಳಕನ್ನು ಮೂಡಿಸಿತ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ BJP ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಒಂದೇ ತಾಳಮೇಳದಿಂದ ಜೊತೆಯಾಗಿ ಕೆಲಸವನ್ನು ಮಾಡಿದ್ರಿಂದ ಇವತ್ತು ಈ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಲಾಗಿದೆ ಅಂತಲೇ ನಾವು ವಿಶ್ಲೇಷಣೆ ಮಾಡ್ಬೋದು. ಅಮಿತ್ ಶಾ ಅವರು ಹೇಳಿದಂಥ ಒಂದು ಮಾತು ಇಲ್ಲಿ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು ಅಂತ ಈ ಸಮಯದಲ್ಲಿ ಅನ್ನಿಸ್ತಿದೆ. ಚುನಾವಣಾ ಪ್ರಚಾರದ ಒಂದು ಜಾಗದಲ್ಲಿ ಹೇಳಿದರು, ಯಾರು TMCಯ ಗೂಂಡಾಗಳಿದ್ದೀರೋ, ಯಾರು ಅಕ್ರಮ ವಲಸಿಗರಿದ್ದೀರೋ ನಿಮ್ಮನ್ನು ಉಲ್ಟಾ ಲಟ್ಕಕ್ಕೆ ಸೀದಾ ಕರುಂಗ ಅಂತ ಹೇಳಿದರು. ಅಂದರೆ ಉಲ್ಟಾ ತಲೆ ಕೆಳಗಾಗಿ ನೇತಾಕ್ಬಿಟ್ಟು ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಾನೂನಾತ್ಮಕವಾಗಿ ಅಂತ ಅದರ ಅರ್ಥವನ್ನು ನಾವು ಮಾಡ್ಕೊಬೇಕು. ಅದಕ್ಕೆ ಇವತ್ತು ಸ್ಪಷ್ಟವಾದ ಉತ್ತರವನ್ನು ಪಶ್ಚಿಮ ಬಂಗಾಳದ ಹಿಂದೂ ಮತದಾರರು ಕೊಟ್ಟಿದ್ದಾರೆ ಅಂತಲೇ ನಾವು ಉಲ್ಲೇಖಿಸ್ಬೋದು. ಮಮತಾ ಬೇಗಂ ಅವರಿದ್ದಾರಲ್ಲ, ದೀದಿಯವರು ಅಂಬ ಹಂಬ ರುಂಬ ರುಂಬ ಕಂಬ ಕಂಬ ಜುಂಬ ಜುಂಬ ಡುಂಬ ಡುಂಬ ಅಂತ ಒಂದು ಕ್ರೇಜಾಗಿ ಒಂದು ಹಾಡನ್ನು ಹೇಳ್ತಾಯಿದ್ರು. ಅದನ್ನು ಹೇಳ್ಕೊಂಡು ಮನೆಯಲ್ಲಿರಬೇಕಾಗುತ್ತೆ. ಇಲ್ಲ, ಪಶ್ಚಾತ್ತಾಪವನ್ನು ಪಟ್ಟು ನಾನು ಹಿಂದೂಗಳಿಗೆ ಯಾವುದೇ ವಿಧವಾದಂಥ ಬೆಲೆಯನ್ನು ಕೊಡದೇ ಇದ್ದಿದ್ದರಿಂದ ನಾನು ಇವತ್ತು ವಿಧಾನಸೌಧದ ಒಳಗಡೆ ಕಾಲಿಡೋದಕ್ಕೂ ಆಗ್ದಂಗೆ ಮಾಡಿದ್ದಾರೆ. ಹಾದಿರಂಪ ಬೀದಿರಂಪ ಮಾಡೋದ್ರ ಮುಖಾಂತರ ತನ್ನನ್ನು ತಾನು ದೊಡ್ಡ ಸ್ಟ್ರೀಟ್ ಫೈಟರ್, ನಾನೊಬ್ಬಳು ಹೋರಾಟಗಾರ್ತಿ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಏಕೆ ಮುಂದಾಗ್ತಾರೆ. ಬಟೇಂಗೆ ತು ಕಟೇಂಗೆ ಅಂತ ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾ ಇದ್ರಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ಹಿಂದೂಗಳು ಒಗ್ಗೂಡಿದ್ರಿಂದ ಭಾರತ್ ಕಾ ಬಚ್ಚಾ ಬಚ್ಚಾ ಜೈ ಜೈ ಶ್ರೀರಾಮ್ ಬೋಲೆಗ ಅಂತ ಹೇಳಿದ್ರಿಂದನೇ ಇವತ್ತು BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಹಿಂದೂಗಳ ಅಬ್ಬರ, TMC ತತ್ತರ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಹೇಳಿ ಕೇಳಿ ಈಗ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಗಡೆ ಬಂದಿದೆ. ಇದರಲ್ಲಿ 3 ರಾಜ್ಯಗಳು ಅಂದರೆ ಅಸ್ಸಾಂ ಇರ್ಬೋದು, ಪಶ್ಚಿಮ ಬಂಗಾಳ ಇರಬಹುದು ಮತ್ತು ಪುದುಚೇರಿ ಇರ್ಬೋದು, BJP ತನ್ನ ಅಧಿಕಾರವನ್ನು ಪಡ್ಕೊಂಡಿದೆ. ಪ್ರಚಂಡ ಬಹುಮತದಿಂದ ಅಧಿಕಾರವನ್ನು ಪಡ್ಕೊಂಡಿದೆ. ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಈ ಅಸ್ಸಾಂನಲ್ಲಿ 2/3 ಮೆಜಾರಿಟಿ ಹತ್ರ ಬಂದು BJP ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇರ್ತಕ್ಕಂಥದ್ದು. ಇನ್ನು ತಮಿಳುನಾಡಿನ ಚುನಾವಣೆಯಲ್ಲಿ ಯಾರೂ ನಿರೀಕ್ಷೆ ಮಾಡಲಿಕ್ಕಾಗದೇ ಇರೋವಂಥ ಒಂದು ಫಲಿತಾಂಶ ಹೊರಗಡೆ ಬಂದು TVK ವಿಜಯ್ ಅವರ
TVK ಪಕ್ಷ ಇವತ್ತು ಜಯಬೇರಿಯನ್ನು ಬಾರಿಸೋದ್ರ ಮುಖಾಂತರ ಒಂದು ಹೊಸ ಪಕ್ಷಕ್ಕೆ ಇವತ್ತು ಅಧಿಕಾರ ಸಿಕ್ಕಿದೆ. ಇವರು ಮುಂದೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಯಾವ ರೀತಿಯಾದಂಥ ಆಳ್ವಿಕೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಹೊಸ ಪಕ್ಷದ TVK ಪಕ್ಷದ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ದ್ರಾವಿಡ ವಿಚಾರಧಾರೆಯನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ ಹಿಂದೂ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಉದಯನಿಧಿ ಹೊರಟಿದ್ದ. ಅವರ ಒಂದು DMK ಪಕ್ಷಕ್ಕೆ ಇವತ್ತು ಸ್ವತಃ ಮುಖ್ಯಮಂತ್ರಿಯನ್ನೇ ಅವರ ಶಿಷ್ಯ ಸೋಲಿಸೋದ್ರ ಮುಖಾಂತರ ಇವತ್ತು ತಕ್ಕ ಮಟ್ಟಿನ ಪಾಠವನ್ನು ಹಿಂದೂ ವಿರೋಧಿ ಸರ್ಕಾರಗಳಿಗೆ, ಧರ್ಮ ವಿರೋಧಿ ಸರ್ಕಾರಗಳಿಗೆ ಇವತ್ತು ಜನತೆ ಪಾಠವನ್ನು ಕಲಿಸಿದ್ದಾರೆ. ಇನ್ನು ಕೇರಳದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಜಯಬೇರಿಯನ್ನು ಬಾರಿಸಿದೆ. ಇದರಿಂದ ರಾಹುಲ್ ಗಾಂಧಿಯವರ ಒಂದು ಸಂತಸಕ್ಕೆ ಪಾರವೇ ಇಲ್ಲ. ಅವರು ಇನ್ನು ಒಂದು 10 ವರ್ಷಗಳ ಕಾಲ ಈ ಗೆಲುವನ್ನು ಹೇಳ್ಕೊಂಡೇ ಬೇಕಾದ್ರೆ ತಿರುಗಾಡ್ಬಿಡ್ತಾರೆ. ಈ ಎಲ್ಲ ವಿಷಯಗಳಿದೆ. ಆದರೆ ಬಹುಮುಖ್ಯವಾಗಿ ನಮ್ಮನ್ನು ಕಾಡ್ತಾ ಇದ್ದಂಥ ಪ್ರಶ್ನೆ ಯಾವುದು ಅಂತಂದರೆ, ದೇಶದ ಗಡಿಯ ಭದ್ರತೆ, ಅಕ್ರಮ ವಲಸಿಗರ ಉಪಟಳ. ಅಸ್ಸಾಮು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಹುಮುಖ್ಯವಾಗಿ ರಾಷ್ಟ್ರದ ಬಗ್ಗೆ ಒಂದು ಸ್ವಲ್ಪ ಒಲವನ್ನು ಹೊಂದಿರುವಂತಹ ರಾಷ್ಟ್ರೀಯವಾದಿಗಳಿಗೆ ಕಾಡ್ತಾ ಇದ್ದಂಥ ಬಹು ಗಂಭೀರವಾದ ವಿಷಯ ಇದು. ಇವತ್ತು ಆ ಒಂದು ಗಂಭೀರವಾದ ಪ್ರಶ್ನೆಗೆ ತಕ್ಕ ಮಟ್ಟಿನ ಉತ್ತರ ಸಿಕ್ಕಿದೆ ಅಂತ ಮಾತ್ರ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಅಸ್ಸಾಮಲ್ಲಿ ಹೇಮಂತ ಬಿಶ್ವ ಶರ್ಮಾ ಅವರು ಯಾವಾಗ ಅಧಿಕಾರಕ್ಕೆ ಬಂದರೂ ಆವಾಗಿಂದ ಸ್ವಲ್ಪ ಸುಧಾರಣೆಗಳನ್ನು ಮಾಡಿದ್ರು. ಈ ಬಾರಿ NDA ಮೈತ್ರಿಕೂಟ ಅಲ್ಲಿ 102 ಸ್ಥಾನಗಳನ್ನು ಗಳಿಸೋದ್ರ ಮುಖಾಂತರ 2/3 ಮೆಜಾರಿಟಿಯನ್ನು ತೊಗೊಂಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಇನ್ನು ಮುಂದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು, ಮತ್ತು ಮಹಿಳಾ ಮೀಸಲಾತಿ ಬಿಲ್ಗಳಿರ್ಬೋದು, ಎಲ್ಲವನ್ನು ಆರಾಮಾಗಿ ಪಾಸ್ ಮಾಡ್ಕೊಬೋದು. ಎಲ್ಲ ಕಾಯ್ದೆಗಳನ್ನು ಭಾಳ ಸುಲಲಿತವಾಗಿ ಜಾರಿಗೆ ತೊಗೊಂಬರ್ಬೋದು ರಾಜ್ಯದ ಮಟ್ಟಿಗೆ. ಆದರೆ ಪಶ್ಚಿಮ ಬಂಗಾಳ ಇದೆಯಲ್ಲ, ಇದು ಹೇಳಿ ಕೇಳಿ ಒಂಥರ ಸಿಂಡಿಕೇಟ್ ದರ್ಬಾರ್, ಜಂಗಲ್ ರಾಜ್ಗಿನ್ನ ಕೆಟ್ಟ ಜಂಗಲ್ ರಾಜು ಇಲ್ಲಿ ನಡೀತಾ ಇದ್ದಿದ್ದು. ಆದರೆ ಪಶ್ಚಿಮ ಬಂಗಾಳದ ಮಟ್ಟಿಗೆ ನಾವು ನೋಡೋದಾದರೆ, ಶ್ಯಾಮಾ ಪ್ರಸಾದ ಮುಖರ್ಜಿ ಅವರ ಕನಸು, ಅಂದು ಅವರು ನೆಟ್ಟಂಥ ಒಂದು ಸಣ್ಣ ಸಸಿ, ಜನಸಂಘ ಅನ್ನುವಂಥ ಸಸಿ ಇವತ್ತು ಬೃಹತ್ ಎಮ್ಮರವಾಗಿ BJP ಹೆಸರಲ್ಲಿ ಬೆಳೆದು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸನ್ನು ನನಸಾಗಿಸಿದೆ. ಎಲ್ಲಿ ಜನಸಂಘ ಸೃಷ್ಟಿಯಾಯಿತೋ ಅಲ್ಲೇ ತನ್ನ ನೆಲೆಯನ್ನು ಕಂಡುಕೊಂಡಿದೆ. BJP ಈ ಮುಖಾಂತರ ಬಂಗಾಳವನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿದೆ ಅಂತ ನಾವು ವಿಶ್ಲೇಷಣೆಯನ್ನು ಮಾಡ್ಬೋದು. ಆದರೆ ಈ ಬಂಗಾಳದ ಚುನಾವಣೆಯ ರೋಚಕತೆ ಇದೆಯಲ್ಲ, ಇದರ ಹಿಂದಿನ ತಯಾರಿ ಇದೆಯಲ್ಲ, ಇದು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಷ್ಟು ಮಟ್ಟಿನ ಒಂದು ಎಫರ್ಟ್, ಅಂದರೆ ಅಷ್ಟು ಮಟ್ಟಿನ ಒಂದು ಪರಿಶ್ರಮವನ್ನು BJP ಪಾರ್ಟಿ ಇಲ್ಲಿ ಮಾಡಿತ್ತು, ಭಾಜಪ ಪಾರ್ಟಿ ಇಲ್ಲಿ ಮಾಡಿತ್ತು. ತುಂಬ ತಳಮಟ್ಟದಿಂದ ಸಂಘಟನೆಯನ್ನು ಮಾಡೋದ್ರ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನು ಇವತ್ತು ಹಿಡಿತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ 3-4 ವಿಷಯಗಳು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಬಹುಮುಖ್ಯವಾಗಿ ಹಿಂದೂಗಳ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯ, ಅತ್ಯಾಚಾರ, ಕೊಲೆಗಳು ಮತ್ತು ಅಕ್ರಮ ವಲಸಿಗರ ಕಾಟ. ಅಕ್ರಮ ವಲಸಿಗರನ್ನ ಲೀಗಲೈಸ್ ಮಾಡಿ, ಫಾರ್ಮಲೈಸ್ ಮಾಡಿ, ನಾರ್ಮಲೈಸ್ ಮಾಡ್ತಾ ಇದ್ದಂಥ ಬಹು ದೊಡ್ಡ ಮಟ್ಟದ ಪಿತೂರಿ. ಇದನ್ನು ದೇಶದ್ರೋಹ ಅಂತಲೇ ನಾವು ಬಣ್ಣನೆ ಮಾಡ್ಬೋದು. ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ದೇಶದ ಅಕ್ರಮ ಪ್ರಜೆ ಇಲ್ಲಿ ಮತದಾನದ ಹಕ್ಕನ್ನು ಹೊಂದಿರಬಾರದು ಅಂತ. ಹಾಗಾಗಿ ಸಂವಿಧಾನದ ಸ್ವಾಯತ್ತ ಸಂಸ್ಥೆಗೆ ಕೊಟ್ಟಿರುವಂಥ ಪರಮೋಚ್ಚ ಅಧಿಕಾರ ಇದೆಯಲ್ಲ, SIR ಇಲ್ಲಿ ಜಾರಿಗೆ ತಗೊಂಬರಲಾಯಿತು. ಅದ್ರ ಮುಖಾಂತರ 91 ಲಕ್ಷ, ಸರಿಸುಮಾರು 91 ಲಕ್ಷಗಳನ್ನು ಮತಗಳನ್ನು ಅಮಾನ್ಯ ಮಾಡಿದ್ರು. ಅಮಾನ್ಯ ಮಾಡಿದ್ರೆ ಅದರಲ್ಲಿ ಬರೀ ಬದುಕಿ ಉಳಿದಿರೋರ್ನಲ್ಲ, ಸತ್ತೋಗಿರೋರು, ಮದುವೆ ಆಗಿ ಬೇರೆ ಕಡೆಗೆ ಹೋಗಿರೋ ಅಂಥವ್ರು, ಕೆಲಸಗಳು ಹುಡ್ಕೊಂಡು ಬೇರೆ ಕಡೆ ಹೋಗಿರೋ ಅಂಥವ್ರು, ಅನಧಿಕೃತ ಪ್ರಜೆಗಳು ಎಲ್ಲರದೂ ತೆಗೆದಾಕಿದ್ದಾರೆ. ಅಕ್ರಮ ವಲಸಿಗರ ಮತಗಳನ್ನು ತೆಗೆದಾಕಿದ್ದಾರೆ. ಇನ್ನು 26 ಲಕ್ಷ ಜನರದ್ದು ಇವಾಗ ಪೆಂಡಿಂಗಲ್ಲಿಟ್ಟಿರೋದು. ಆದರೆ ಸುಪ್ರೀಂ ಕೋರ್ಟ್ಗೆಲ್ಲ ಇವ್ರು ಹೋಗಿ ಬಂದ್ರಲ್ಲ, ಸುಪ್ರೀಂ ಕೋರ್ಟು ಏನು ಹೇಳ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರತ್ಯೇಕ ಪ್ರಕರಣಗಳು ನಮ್ಮ ಮುಂದೆ ಬಂದಿಲ್ಲ, ಇದು ರಾಜಕೀಯದ ಷಡ್ಯಂತ್ರ. ಹಾಗಾಗಿ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡೋದ್ರ ಮುಖಾಂತರ SIRನ ನಾವು ಮಾಡ್ಬೋದು. ಹಾಗಾಗಿ ಚುನಾವಣೆಯನ್ನು ತಡೆ ಹಿಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೂ ಕೂಡ ಈ TMCಯ ಸಿಂಡಿಕೇಟ್, ಗೂಂಡಾ ಸಿಂಡಿಕೇಟ್ ಅಂತಲೇ ಹೇಳ್ಬೋದು, ಗೂಂಡಾ ಪ್ರವೃತ್ತಿಯನ್ನು ಮಾಡೋದ್ರ ಮುಖಾಂತರ ಹಿಂದೂಗಳ ಒಂದು ಏಕತೆಗೆ ಅಂಕುಶವನ್ನು ಹಾಕಿಟ್ಕೊಂಡಿದ್ರು. ಹಿಂದೂಗಳಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಹಿಂದೂಗಳು ಮನೆಯ ಬಾಗಿಲಿಂದ ಹೊರಗಡೆ ಬರದೇ ಇದ್ದಂಗೆ ಮಾಡಿದರು ಅಂತಲೇ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇದು ಒಂದು ಬಹಳ ಮುಖ್ಯವಾದ ಕಾರಣ. ಇವತ್ತು
ಮಮತಾ ಬೇಗಂ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಮಮತಾ ಬ್ಯಾನರ್ಜಿ ಅಂತಲೇ ಏನಿದ್ದಾರೆ, ಇವ್ರಿಗೆ ಬಹುಮುಖ್ಯವಾದಂಥ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ತನ್ಮುಖೇನ ಹಿಂದೂಗಳು ಮತದಾನದಲ್ಲಿ ಅಬ್ಬರಿಸಿದ್ರಿಂದ ಇವತ್ತು TMC ತತ್ತರವಾಗಿದೆ. ಮಮತಾ ಬೇಗಂ ಇವತ್ತು ಮೂಲೆ ಗುಂಪಾಗಿರತಕ್ಕಂಥದ್ದು. ಆದರೂ ಕೂಡ ಈ ಅಮ್ಮ ಸೋಲನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಇಲ್ಲಿ ಮತದಾನದಲ್ಲಿ ಅಕ್ರಮ ನಡೆದಿದೆ. 100ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಮತಗಳು ಮಾಡೋದ್ರ ಮುಖಾಂತರ, ಇದು ಮತಯಂತ್ರಗಳನ್ನ ಟ್ಯಾಂಪರ್ ಮಾಡೋದ್ರ ಮುಖಾಂತರ, ಮತಗಳನ್ನು ಟ್ಯಾಂಪರ್ ಮಾಡೋದ್ರ ಮುಖಾಂತರ ಇವತ್ತು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ನಮ್ಮ ರಾಜಕುಮಾರ, ಯುವ ರಾಜಕುಮಾರ ಅದಕ್ಕೆ ಧ್ವನಿಯನ್ನು ಕೂಡಿಸ್ತಾರೆ ಅಂತ ಹೇಳಿದ್ರೆ, ಇವ್ರಿಗೆಲ್ಲಾದರೂ ನೈತಿಕತೆ ಇದೆಯಾ, ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ, ಯಾವುದಾದ್ರೂ ಬಾಧ್ಯತೆ ಜವಾಬ್ದಾರಿ ಅನ್ನೋದಿದೆಯಾ, ಇವರ ವದಂತಿಗಳಿಗೆ ಒಂದು ಅಂಕುಶ ಅನ್ನೋದೇ ಇಲ್ವಾ, ಇವರ ಬಾಯಿಗಳಿಗೊಂದು ಅಂಕುಶ ಇಲ್ವಾ ಅನ್ನೋವಂಥ ಪ್ರಶ್ನೆ ನನ್ನನ್ನು ಗಂಭೀರವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಸ್ನೇಹಿತರು ನೋಡಿ, ಒಂದು ದೇಶ ಸುಭಿಕ್ಷವಾಗಿರಬೇಕಂದ್ರೆ ಅದರ ಗಡಿಗಳು ಸುಭದ್ರವಾಗಿರಬೇಕು, ಆಂತರಿಕ ಮತ್ತು ಬಾಹ್ಯ ಭದ್ರತೆ ಸುರಕ್ಷಿತವಾಗಿರಬೇಕು, ಅಲ್ಲಿರುವಂತಹ ಮೂಲ ಪ್ರಜೆಗಳು ನೆಮ್ಮದಿಯ ನಿದ್ದೆಯನ್ನು ಮಾಡಬೇಕು. ಇದು 3 ಬಂಗಾಳದ ಜನಗಳಿಗೆ ಇಲ್ಲವಾಗಿದ್ದಂಥದ್ದು. ಊಟ ಮಾಡ್ಬೋದು, ಮನೆಯಲ್ಲಿರ್ಬೋದು, ಆದರೆ ಯಾವ ಹೊತ್ತಿನಲ್ಲಿ ಯಾರ ಪ್ರಾಣ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡೋಣ. RG ಮೆಡಿಕಲ್ ಕಾಲೇಜ್ನಲ್ಲಿ ಅಭಯಾಳ ಏನು ಅತ್ಯಾಚಾರ ಆಗೋಯಿತು, ಅವರ ತಾಯಿಯಾದಂತಹ ರತ್ನ ಅವರಿಗೆ BJP ಟಿಕೆಟನ್ನು ಕೊಟ್ಟಿತ್ತು. ಅವರು ಗೆಲುವನ್ನು ಸಾಧಿಸಿದ್ದಾರೆ. ಸಂದೇಶ್ ಖಾಲಿಯ ರೇಖಾ ಪಾತ್ರ ಅಂತ ಹೇಳುವರು, ಅಂದರೆ ಇವರು ಸಂದೇಶ್ ಖಾಲಿ ಘಟನೆಗಳ ವಿರುದ್ಧ ಸಂತ್ರಸ್ತೆಯವರು, ಸಿಡಿದೆದ್ದಿದ್ರು, ಹೋರಾಟಕ್ಕೆ ನಿಂತರು. ಅವರು ಕೂಡ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ಇದು ಏನನ್ನು ಸೂಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಿಂದೂ ಮಹಿಳೆಯರ ಮೇಲೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಇದು ಅತ್ಯಾಚಾರಗಳು ನಡೀತಿತ್ತು, ದೌರ್ಜನ್ಯ ನಡೀತಿತ್ತು ಅನ್ನೋದು ಮಹಿಳಾ ಮಣಿಗಳ ಅಸಮಾಧಾನಕ್ಕೆ ಕಾರಣ ಆಗಿತ್ತಿದು. ಅಸಹನೆ, ಅಧಿಕಾರದ ವಿರುದ್ಧ ಅಸಹನೆ ಮತ್ತು ದೌರ್ಜನ್ಯ ಅತ್ಯಾಚಾರಗಳ ವಿರುದ್ಧ ಅಸಹನೆ. ಯಾವಾಗ 2021 ಇಸ್ವಿಯಲ್ಲಿ ಚುನಾವಣೆ ನಡೆದಿತ್ತೋ ಆವಾಗ ನೋಡಿದಂಥ ದೌರ್ಜನ್ಯವನ್ನು ನೋಡಿ ಹಿಂದೂ ಸಮಾಜ ಮೆಲ್ಲಗೆ ಜಾಗೃತ ಆಗಲಿಕ್ಕೆ ಶುರುವಾಯಿತು. ಬಂಗಾಳದಲ್ಲಿ ಯಾವಾಗ ಸರಣಿ ಹಿಂದೂಗಳ ಹತ್ಯೆಗಳು ನಡೀತೋ ಮೆಲ್ಲಗೆ ಹಿಂದೂ ಸಮಾಜ ಜಾಗೃತ ಆಗ್ತಾ ಮುಂದೆ ನಮಗೂ ಇಂತಹದ್ದೇ ಸ್ಥಿತಿ ಬರ್ಬೋದು ಅನ್ನೋಗಿತ್ತು. ಆಗ ನೋಡಿ, ಈ ಚುನಾವಣೆಯ ಹಿಂಬದಿಯಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಇಬ್ಬರಿಬ್ಬರು ಪ್ರಮುಖ ವ್ಯಕ್ತಿಗಳನ್ನು ಕಳಿಸಿ BJP 3 ವರ್ಷಗಳಿಂದ ಇಲ್ಲಿ ತಯಾರಿಯನ್ನು ಮಾಡಿತ್ತು. ಗ್ರೌಂಡ್ ಲೆವೆಲ್ಗೆ ಇಳಿದು ಅಂದರೆ ತುಂಬ ತಳಮಟ್ಟಕ್ಕೆ ಇಳಿದು ಸಂಘಟನೆಯನ್ನು ಮಾಡಲಾಯಿತು. ಆವಾಗ ಬಹುಮುಖ್ಯವಾಗಿ ಕಂಡು ಬಂದಂಥ ವಿಷಯ ಏನು ಅಂದರೆ, BJPಯ ಯಾವೊಬ್ಬ ಕಾರ್ಯಕರ್ತನೂ ಕೂಡ ಬಹಿರಂಗವಾಗಿ ಬಂದು ನಾನು BJPಯ ಕಾರ್ಯಕರ್ತ ಅಂತ ಹೇಳೋದಿರಲಿ, ಪ್ರಚಾರವನ್ನು ಮಾಡೋದಿರಲಿ, ಮನೆ ಬಿಟ್ಟು ಹೊರಗಡೆ ಬರಲಿಕ್ಕಾಗದೇ ಇರೋವಂಥ ರೀತಿಯಲ್ಲಿ ಈ TMCಯ ಗೂಂಡಾಗರ್ದಿ ಅಲ್ಲಿ ಮೆರಿತಾ ಇದ್ದಿದ್ದು. ಅಂದರೆ ಬೈಕ್ ಬ್ರಿಗೇಡ್ಗಳಿರ್ಬೋದು, ಸ್ಥಳೀಯ ಮಟ್ಟದ ನಾಯಕರಿರ್ಬೋದು, ಸ್ಥಳೀಯ ಮಟ್ಟದ ಗೂಂಡಾಗಳಿರ್ಬೋದು, ಹಿಂದೂಗಳನ್ನು ಅಲ್ಲಿ ಅಂಕೆಯಲ್ಲಿ ಇಟ್ಕೊಂಡಿದ್ರು. ನೀವೇನಾದರೂ ಬಂದು ಮತವನ್ನು ಹಾಕಿದ್ರೆ ನಿಮ್ಮನ್ನು ಮುಗಿಸ್ಬಿಡ್ತೀವಿ ಅಂತ ಹೇಳುವ ಮಟ್ಟಿಗೆ ಇವ್ರ ದೌರ್ಜನ್ಯ ಮೇರೆ ಮೀರಿತ್ತು ಅಂತಲೇ ನಾವು ಹೇಳ್ಬೋದು. ಇಷ್ಟಕ್ಕೂ ಅದಾದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಹಿಂದೂ ಸಮಾಜ ಯಾವಾಗ ಮೆಲ್ಲಗೆ ಜಾಗೃತ ಆಯಿತೋ ಎಲ್ಲ ಕ್ಷೇತ್ರಗಳಿಂದ ಬೇರೆ ವಿಧವಾದಂತಹ ಒಂದು ತಂತ್ರಗಳನ್ನು ಮಾಡಲಾಯಿತು. ಮ್ಯಾನ್ ಟು ಮ್ಯಾನ್ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು BJP ಇಲ್ಲಿ ಜಾರಿಗೆ ತಗೊಂಬಂದಿತ್ತು. ಅಂದರೆ ಪನ್ನಾ ಪ್ರಮುಖ ಅಂತಂದರೆ ಒಂದೊಂದು ಪುಟದಲ್ಲಿ ಎಷ್ಟು ಮತಗಳಿರ್ತಾವೋ ಅದಕ್ಕೆ ಒಂದೊಂದು ಬೂತ್ಗೆ 10 ಜನ ಪ್ರಮುಖರನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಅದ್ರ ಮುಖಾಂತರ ಈ ಮ್ಯಾನ್ ಟು ಮ್ಯಾನ್ ಅಂದರೆ ಏನಂದರೆ, ಒಬ್ಬ ವ್ಯಕ್ತಿಯನ್ನು 3-4 ಬಾರಿ ಆದರೂ ಕನಿಷ್ಠ ಪಕ್ಷ ಸಂಪರ್ಕವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ತು. ಇದ್ರ ಹಿಂದೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊತಲ್ಲ, 100ರ ಸಂಭ್ರಮವನ್ನು ಮಾಡ್ತಲ್ಲ, ಆವಾಗ ಪ್ರತಿಯೊಂದು ಮನೆಯನ್ನು ತಲುಪೋದರ ಮುಖಾಂತರ ಹಿಂದೂಗಳಲ್ಲಿ ಒಂದು ಹೊಸ ಭರವಸೆಯ ಬೆಳಕನ್ನು ಮೂಡಿಸಿತ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ BJP ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಒಂದೇ ತಾಳಮೇಳದಿಂದ ಜೊತೆಯಾಗಿ ಕೆಲಸವನ್ನು ಮಾಡಿದ್ರಿಂದ ಇವತ್ತು ಈ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಲಾಗಿದೆ ಅಂತಲೇ ನಾವು ವಿಶ್ಲೇಷಣೆ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 1,70,000ಕ್ಕಿಂತ ಹೆಚ್ಚಿನ ಒಂದು ಸಣ್ಣ ಪುಟ್ಟ ಬೈಠಕ್ಗಳನ್ನು ಮಾಡಿದ್ದಾರೆ, ಅಂದರೆ ಮೀಟಿಂಗ್ಗಳು ಮಾಡಿದ್ದಾರೆ. ಅಲ್ಲಿ ಯಾವುದೇ ಒಂದು ಧ್ವಜವನ್ನು ಕಟ್ಟಿಲ್ಲ, ಯಾವುದೇ ಒಂದು ಪೋಸ್ಟರನ್ನು ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಗೂಂಡಾಗಳು BJPಯ ಕಾರ್ಯಕರ್ತರನ್ನಿರ್ಬೋದು, ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನಿರ್ಬೋದು, ಯಾರು BJPಯ ಪರವಾದ ಒಲವನ್ನು ಹೊಂದಿದ್ದಾರೋ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಡ್ತಾಯಿದ್ರು. ಯಾರು ಇವಾಗ BJPಯ ಜೊತೆ ಹೋಗ್ತಾರೋ, ಗುರುತಿಸ್ಕೊಳ್ತಾರೋ, ಅವ್ರಿಗೆ ಮತವನ್ನು ಹಾಕ್ತಾರೋ, ಇವರ
ಹದ್ದಿನ ಕುಕ್ಕಿನಿಂದ ಅವ್ರನ್ನ ಕುಕ್ಕಿ ಹಿಂಸಿಸಲಾಗ್ತಾ ಇತ್ತು ಅಂತಕ್ಕಂಥದ್ದೇ ಇಲ್ಲಿರುವಂಥ ಮೂಲ ವಿಚಾರ. ಎಷ್ಟೋ ಕುಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಹಿಂದೂಗಳನ್ನು ಮನೆಯಿಂದ ಹೊರಗಡೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಅವರ ಆಧಾರ್ ಕಾರ್ಡ್ಗಳನ್ನು ಕಸಿಯೋದು, ಅವರ ಗುರುತಿನ ಚೀಟಿಗಳನ್ನು ಕಸಿಗೂ ಇಟ್ಕೊಂಡು ಮತದಾನವನ್ನು ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಪನ್ನಾ ಪ್ರಮುಖಗಳೇನು ಮಾಡೋರು ಅಂದರೆ, ಯಾರ್ಯಾರು ಬಂದಿಲ್ಲ ಅವರನ್ನು ಮನವೊಲಿಸಿ ಕರ್ಕೊಂಬರೋದು. ಮತ್ತು ಅಮಿತ್ ಶಾ ಅವ್ರು ಹೇಳಿದಂಥ ಒಂದು ಮಾತು ಇಲ್ಲಿ ನನಗೆ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು ಅಂತ ಈ ಸಮಯದಲ್ಲಿ ಅನ್ನಿಸ್ತಿದೆ. ಚುನಾವಣಾ ಪ್ರಚಾರದ ಒಂದು ಜಾಗದಲ್ಲಿ ಹೇಳಿದರು, ಯಾರು TMCಯ ಗೂಂಡಾಗಳಿದ್ದೀರೋ, ಯಾರು ಅಕ್ರಮ ವಲಸಿಗರಿದ್ದೀರೋ, ನಿಮ್ಮನ್ನು ಉಲ್ಟಾ ಲಟ್ಕಾಕ್ಕೆ ಸೀದಾ ಕರುಂಗ ಅಂತ ಹೇಳಿದರು. ಅಂದರೆ ಉಲ್ಟಾ ತಲೆ ಕೆಳಗಾಗಿ ನೇತಾಕ್ಬಿಟ್ಟು ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಾನೂನಾತ್ಮಕವಾಗಿ ಅಂತ ಅದರ ಅರ್ಥವನ್ನು ನಾವು ಮಾಡ್ಕೊಬೇಕು. ಅದಕ್ಕಿವತ್ತು ಸ್ಪಷ್ಟವಾದ ಉತ್ತರವನ್ನು ಪಶ್ಚಿಮ ಬಂಗಾಳದ ಹಿಂದೂ ಮತದಾರರು ಕೊಟ್ಟಿದ್ದಾರೆ ಅಂತಲೇ ನಾವು ಉಲ್ಲೇಖಿಸ್ಬೋದು. ಯಾಕೆ ಅಂತೇಳಿದ್ರೆ, ಯಾವಾಗ ಭವಾನಿಪುರ್ನ ಕ್ಷೇತ್ರದಲ್ಲಿ ಸುಬೇಂದ್ರ ಅಧಿಕಾರಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ರೋ, ಆವಾಗ ಸುಬೇಂದ್ರ ಅಧಿಕಾರಿ ಹೇಳಿದರು, ಒಂದು ಘೋಷಣೆಯನ್ನು ಕೂಗಿದ್ರು, ಹಿಂದೂ ಏಕ ಹೇ ಅಂತ, ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳುವಂಥ ಘೋಷಣೆಯನ್ನು ಕೂಗಿದ್ರು. ಇದು ಬಹಳ ಮುಖ್ಯವಾಗಿ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಅಲ್ಲಿನ ಒಬ್ಬಳು ಸಾಂಸದೆ ಏನು ಹೇಳಿದ್ಲು ಅಂತ ಹೇಳಿದ್ರೆ, ಮೆಕ್ಕಾ ನನ್ನ ಮನಸ್ಸಿನಲ್ಲಿದೆ, ಮದೀನಾ ನನ್ನ ಕಣ್ಣಿನಲ್ಲಿದೆ ಅಂತ ಹೇಳುವ ಮಟ್ಟಿಗೆ ಈಕೆ ಒಬ್ಬ ಹಿಂದೂ ಆಗಿ ಹಿಂದೂ ಧರ್ಮವನ್ನೇ ಹೀಯಾಳಿಸ್ತಾಳೆ. ಶಿವನಿಗೆ ಹೇಳಬಾರ್ದಂಥ ಶಿವಲಿಂಗಕ್ಕೆ ಹೇಳಬಾರ್ದಂಥ ಮಾತನ್ನು ಹೇಳಿದಾಳೆ. ಅದರ ಪಾಪವನ್ನು ಅವರಿವತ್ತು ಅನುಭವಿಸ್ತಿದ್ದಾರೆ TMC ಅವರು. ಸ್ನೇಹಿತರೆ, ಇದು ಇಷ್ಟು ವಿಷಯ. ಮತ್ತು ಅಧಿಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇತ್ತು. ಕಲ್ಲಿದ್ದಿಲಿನ ಹಗರಣ ನಡೆದಿತ್ತು. ಆಮೇಲೆ ಶಿಕ್ಷಕರ ನೇಮಕಾತಿಯ ಹಗರಣ ಇರ್ಬೋದು, ಶಾರದಾ ಚಿಟ್ ಫಂಡ್ ಹಗರಣ ಇರ್ಬೋದು. ಇಂಥ ಹಲವಾರು ಘಟನೆಗಳು ಜನರನ್ನು ಕಾಡ್ತಾ ಇತ್ತು. ಯಾವುದೇ ಅಭಿವೃದ್ಧಿಯ ವಿಚಾರಗಳು ಇಲ್ಲಿ ಗಮನಕ್ಕೆ ಬರಲೇ ಇಲ್ಲ. ಮಾಟಿ ಮಾನುಷ್ ಅಂತ ಹೇಳ್ಕೊಂಡು ತಿರುಗಾಡ್ತಾಯಿದ್ರು. ಅಂತಂದರೆ ಹೆಣ್ಮಕ್ಳು, ತಾಯಿ ಅನ್ನೋ ಅರ್ಥ ಬರುತ್ತೆ. ಮಾಟಿ ಅಂದರೆ ಮಣ್ಣು ಅಥವಾ ಬಂಗಾಳ ಅನ್ನೋ ಅರ್ಥ ಬರುತ್ತೆ. ಮಾನುಷ್ ಅಂದರೆ ಜನಸಾಮಾನ್ಯರು ಅಥವಾ ಮನುಷ್ಯತ್ವವನ್ನು ಹೊಂದಿರುವಂಥ ಸರ್ಕಾರವನ್ನು ನಿರ್ಮಾಣ ಮಾಡ್ತೀನಿ ಅಂಥೇಳಿ ಹಿಂದೂಗಳ ಮನೆಯಲ್ಲಿ ಹೆಣಗಳನ್ನು ಉಳಿಸೋವಂಥ ಕೆಲಸವನ್ನು ಮಮತಾ ಬೇಗಂ ಮಾಡಿದರು. ಇದು ವಕಫ್ ಬೋರ್ಡ್ನ ಸುಧಾರಣೆಗಾಗಿ ಕೇಂದ್ರ ಸರ್ಕಾರ ಉಮೀದ್ ಬಿಲ್ಲನ್ನು ಜಾರಿಗೆ ತಗೊಂಬಂತಲ್ಲ, ಇದು ಸರ್ಕಾರ ಮತ್ತು ವಕಫ್ ಬೋರ್ಡ್ಗೆ ಸಂಬಂಧಪಟ್ಟಂಥ ವಿಷಯ. ಆದರೆ 4 ಜಿಲ್ಲೆಗಳು, ಮುರ್ಷಿದಾಬಾದು, ಮಾಲ್ಡಾ, ಇಲ್ಲೆಲ್ಲ ಏನು ಕೋಮು ಸಂಘರ್ಷ ಮಾಡಿದ್ರು, ಮುಸಲ್ಮಾನರು ಕೋಮು ದಂಗೆಯನ್ನು ಮಾಡಿದ್ರು. 50,000 ಕುಟುಂಬಗಳು ಅಲ್ಲಿಂದ ವಲಸೆ ಹೊರಟೋಯ್ತು ರೀ. ಮಾಲ್ಡಾಯಿಂದ ಹೋಗಿ ಅಸ್ಸಾಮಲ್ಲಿ ಶರಣಾರ್ಥಿಗಳಾಗಿ ಹೊರಟೋದ್ರು. ಇಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದರು. ದಾಸ್ ಕುಟುಂಬ ಅಂತ ಆಯಿತು, ಅವರು ಮಣ್ಣಿನ ಮೂರ್ತಿಗಳನ್ನು ತಯಾರು ಮಾಡೋರು. ತಂದೆ ಮಗ ಇಬ್ಬರನ್ನು ಬರ್ಬರವಾಗಿ ಕೊಂದು ಹಾಕಿದ್ರು. ನಿಮ್ಮ ಪತ್ನಿಯರನ್ನು ನಮ್ಮ ಹತ್ರ ಕಳಿಸಿ, ಆವಾಗ ನಿಮ್ಮ ಪ್ರಾಣಗಳಿಗೆ ಭಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದರು. ಭಾರತದಂಥ ಪುಣ್ಯ ಭೂಮಿಯಲ್ಲಿ ಇವರು ನೇರವಾಗಿ ಧಮ್ಕಿಗಳನ್ನು ಹಾಕ್ತಾರೆ, ಬಹಿರಂಗವಾಗಿ ಹಿಂದೂ ಹೆಣ್ಮಕ್ಳನ್ನು ಕರೀತಾರೆ. ಅಂದರೆ ಹಿಂದೂ ಸಮಾಜ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತಾ? ಅದಕ್ಕೆ ಈಗ ತಕ್ಕನಾದಂಥ ಶಾಸ್ತಿಯನ್ನು ಮಾಡಿರ್ತಕ್ಕಂಥದ್ದು TMC ಪಕ್ಷಕ್ಕೆ. ಇದಿಷ್ಟರಿಂದನೇ ಆಗಲಿಲ್ಲ. ಮ್ಯಾನ್ ಟು ಮ್ಯಾನ್ ಅಂತ ಹೇಳೋನಲ್ಲ, ಒಬ್ಬ ವ್ಯಕ್ತಿಯನ್ನು 4 ಬಾರಿ ಸಂಪರ್ಕ ಮಾಡೋರ ಮುಖಾಂತರ ನಿಮಗೆ ಯಾವುದೇ ವಿಧವಾದಂಥ ಭಯ ಇಲ್ಲ, ಭಯಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೀವಿ, ನೀವು ಮತದಾನವನ್ನು ಮಾಡಿ ಅಂತ ಹೇಳೋದ್ರ ಮುಖಾಂತರ ಒಂದು ಘೋಷಣೆಯನ್ನು BJP ಮಾಡಿತ್ತು. 4 ಮೈ ದೀದಿ ಗೈ ಅಂತ. ಅದು ಇವತ್ತು ನೆರವೇರಿದೆ. 4 ಮೈ ದೀದಿ ಗೈ ಅಂದರೆ 4ನೇ ಮೇ ತಾರೀಕಿಗೆ ದೀದಿ ಇಲ್ಲಿಂದ ನಿರ್ಗಮಿಸ್ತಾರೆ ಅಧಿಕಾರದಿಂದ ಅನ್ನುವಂಥ ಅರ್ಥ ಅದು. ಆದರೆ ಇಲ್ಲಿ ಕೇಳಿ ಒಬ್ಬ ಮುಖ್ಯಮಂತ್ರಿ, ಸುದೀರ್ಘವಾಗಿ 15 ವರ್ಷಗಳ ಕಾಲ ಒಂದು ರಾಜ್ಯವನ್ನು ಆಳಿದಂಥ ಮುಖ್ಯಮಂತ್ರಿ ಭವಾನಿಪುರದ ಸ್ವಕ್ಷೇತ್ರದಲ್ಲಿ ಇವತ್ತು ಸೋತು ಸುಣ್ಣ ಆಗಿದ್ದಾರೆ. ಆದರೆ ಈ ಸೋಲನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿಯು ಕೂಡ ಮಮತಾ ಬೇಗಂಗೆ ಇಲ್ಲದೆ ಹೊರಟೋಯ್ತು. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿ ಧೋರಣೆ ಮತ್ತು ಓಲೈಕೆ, ತುಷ್ಟೀಕರಣದ ರಾಜಕಾರಣಕ್ಕೆ ಯಾವ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದನ್ನು ಬಿಂಬಿಸ್ತಿದೆ. ಅದಲ್ಲದೆ 100 ಕ್ಷೇತ್ರಗಳಲ್ಲಿ ಮತಗಳವು ಮಾಡೋದ್ರ ಮುಖಾಂತರ BJP ಇವತ್ತು ಜಯದ ನಗೆಯನ್ನು ಬೀರಿದೆ. ಎಲೆಕ್ಷನ್ ಕಮಿಷನ್ BJPಯ ಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅವರ ತಾಳಕ್ಕೆ ತಕ್ಕಂತೆ ಕುಣಿತಿದಾರಲ್ಲ ರಾಹುಲ್ ಗಾಂಧಿ ಅವರು, ಇವರು ಕೂಡ ಅದೇ ಮಾತನ್ನು ಉಚ್ಚರಿಸಿದ್ದಾರೆ. ಅವ್ರ ಎಕ್ಸ್ ಖಾತೆಯಲ್ಲಿ ನೀವು ಹೋಗಿ ನೋಡ್ಬೋದು.
ಆದರೆ ಈ ರಾಜಕುಮಾರನಿಗೆ ನಾನೊಂದು ಉತ್ತರವನ್ನು ಹೇಳಲೇಬೇಕು. ಹೌದಪ್ಪ, ಏನೋ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಮಲ್ಲಿ ಏನೋ ಬಿ ಜೆ ಪಿಗೆ ಪರವಾಗಿ ಎಲೆಕ್ಷನ್ ಕಮಿಷನ್ ಮಾಡಿಬಿಡ್ತು, ಕೆಲಸ ಪುದುಚೇರಿಯಲ್ಲೂ ಮಾಡಿಬಿಡ್ತು ಅನ್ನೋದಾದರೆ ನಿಮ್ಮದೇ ಪಕ್ಷ ಅಲ್ಲಿ 62 ಸ್ಥಾನಗಳನ್ನು ತೊಗೊಂಡಿದೆಯಲ್ರಿ ಕೇರಳದಲ್ಲಿ. ಅಲ್ಲಿಗೆ ಕೇಂದ್ರ ಚುನಾವಣಾ ಆಯೋಗ ಇರ್ಬೋದು, ರಾಜ್ಯ ಚುನಾವಣಾ ಆಯೋಗ ಇರ್ಬೋದು, ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡಿತ್ತಾ ಈ ರಾಜಕುಮಾರ ಉತ್ತರ ಹೇಳಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸೋಲು ಗೆಲುವುಗಳಿಗೆ ಕಾರಣ ಆಗಬೇಕಾಗಿರ್ತಕ್ಕಂಥದ್ದು ಜನಪರವಾದ ಕೆಲಸವನ್ನು ಮಾಡಬೇಕು, ದೇಶದ ಪರವಾದ ಕೆಲಸವನ್ನು ಮಾಡಬೇಕು, ರಾಜ್ಯ ಮತ್ತು ದೇಶವನ್ನು ಸುಸೂತ್ರವಾಗಿ ಆಡಳಿತವನ್ನು ಮಾಡೋದ್ರ ಮುಖಾಂತರ ಸುಭಿಕ್ಷವಾಗಿ ದೇಶವನ್ನು, ರಾಜ್ಯವನ್ನು ಮುನ್ನಡೆಸಿದ್ರೆ ಜನರು ಇವ್ರಿಗೆ ಮತ ಹಾಕ್ತಾರೆ. ಆದರೆ ಇವರು ಗೆಲ್ಲೋವರೆಗೂ ಜನರ ಕಾಲು ಹಿಡಿದ್ಬಿಟ್ಟು ಆಮೇಲೆ ಜನರ ಕಾಲು ಎಳಿತಾ ಇದ್ರೆ, ತೆರಿಗೆಗಳ ಹೊರೆಗಳನ್ನು ಅವರ ತಲೆ ಮೇಲೆ ಚಪ್ಪಡಿ ಕಲ್ಲುಗಳನ್ನು ಎಳಿತಾ ಇದ್ರೆ ಹೆಂಗ್ರೀ ಕಾಂಗ್ರೆಸ್ ಪಾರ್ಟಿ ಗೆಲ್ಲಕ್ಕಾಗುತ್ತೆ, ಹೆಂಗ್ರೀ TMC ಗೆಲ್ಲೋದಕ್ಕಾಗುತ್ತೆ ಅನ್ನೋಂಥ ಉತ್ತರ ಬೇಕಾಗಿದೆ ಇವತ್ತು. ಹಾಗಾಗಿನೇ 7.77 ಅಂದರೆ 7.70% ಅಷ್ಟು ಅಕ್ರಮ ಮತದಾರರು ತುಂಬಿ ತುಳುಕ್ತಾ ಇದ್ದರೆ, ಮಮತಾ ದೀದಿ ಅವರ ಓಲೈಕೆ ಮಾಡಿಕೊಂಡು ತುಷ್ಟೀಕರಣ ಮಾಡ್ಕೊಂಡಿದ್ರೆ ಹಿಂದೂ ಸಮಾಜ ಏನು ಕ್ಷಾತ್ರಹೀನವಾಗಿದೆಯಾ? ಶಕ್ತಿ ಅನ್ನೋದಿಲ್ವಾ? ಸ್ವಾಭಿಮಾನ ಅನ್ನೋದಿಲ್ವಾ? ಅದಕ್ಕೆ ದೀರ್ಘಕಾಲ ಲೇಟಾಗಾದರೂ ಲೇಟೆಸ್ಟಾಗಿ ಬಂದರು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅಂದು 1951ನೇ ಇಸ್ವಿಯಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಂಡಂಥ ಕನಸನ್ನು 2026ನೇ ಇಸ್ವಿಯಲ್ಲಿ ಭಾಜಪ ಇವತ್ತು ಈಡೇರಿಸ್ಕೊಂಡಿದೆ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಇನ್ನು ಮುಂದೆ ಯಾವ ರೀತಿಯಾದಂಥ ಸುಧಾರಣೆಗಳನ್ನು BJP ಮಾಡಬೇಕೋ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಇಟ್ಟು ಮಾಡಬೇಕು. ಹಿಂದೂಗಳು ಯಾವ ಒಂದು ಭರವಸೆಯನ್ನು ಇಟ್ಕೊಂಡು ಭಾಜಪಗೆ ಮತದಾನವನ್ನು ಮಾಡಿ ಒಂದು 2/3 ಮೆಜಾರಿಟಿಯ ಸರ್ಕಾರವನ್ನು ಇಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನ್ಯಾಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಭಾಜಪ ಪಕ್ಷ ಮಾಡಲೇಬೇಕು. ಅದನ್ನು ಮಾಡದೇ ಇದ್ದಂಥ ಪಕ್ಷದಲ್ಲಿ ಏನಾಗುತ್ತೆ, ಮುಂದಿನ ಚುನಾವಣೆಗಳಲ್ಲಿ ಭಾಜಪ ಕೂಡ ಬಂಗಾಳದ ಹಿಂದೂಗಳ ಒಂದು ನಂಬಿಕೆಯನ್ನು ಕಳ್ಕೊಳ್ಳುತ್ತೆ ಅಂತಲೇ ನಾವು ವಿಶ್ಲೇಷಣೆಯನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಯಾವುದಕ್ಕೂ ಧೃತಿಗೆಡದೆ ಸಂವಿಧಾನದಲ್ಲಿ ಏನು ಹಕ್ಕಿದೆಯೋ ಅವುಗಳನ್ನು ಚಲಾಯಿಸೋದ್ರ ಮುಖಾಂತರ ನಿರ್ಭಯವಾಗಿ ಹಿಂದೂಗಳ ರಕ್ಷಣೆಗೆ, ದೇಶದ ಗಡಿಯ ರಕ್ಷಣೆಗೆ, ದೇಶದ ಆಂತರಿಕ ಭದ್ರತೆಗೆ ಏನೆಲ್ಲ ದಿಟ್ಟ ಕ್ರಮಗಳನ್ನು ತಗೊಬೇಕೋ ಅದನ್ನು ತಗೊಂಡು ಅಮಿತ್ ಶಾ ಅವರನ್ನು ಗೂಂಡ ಅಂದಿದ್ನಲ್ಲ ಒಬ್ಬ ಬ್ಯಾನರ್ಜಿ, ಕಲ್ಯಾಣ್ ಬ್ಯಾನರ್ಜಿನೋ ಏನೋ ಆತನ ಹೆಸರು, ಏ ಭಾಜಪಕ್ಕ ಗೂಂಡ ಹೇ ಅಂತ ಹೇಳಿದ್ನಲ್ಲ, ಆ ಒಂದು ಪದವನ್ನು ದೇಶದ ಗೃಹ ಸಚಿವರಿಗೆ ಉಚ್ಚಾರಣೆ ಮಾಡಿದ್ನಲ್ಲ, ಅವನಿಗೆ ತಕ್ಕನಾದಂಥ ಉತ್ತರವನ್ನು ಕೆಲಸ ಮಾಡೋದ್ರ ಮುಖಾಂತರ ಭಾಜಪ ಪಾರ್ಟಿ ತೋರಿಸಿದಾಗ ಮಾತ್ರ ಹಿಂದೂಗಳು ಸ್ವಾಭಿಮಾನದಿಂದ ತಲೆಯನ್ನು ಎತ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ತಿರುಗಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಅಭಿವೃದ್ಧಿಯೂ ಆಗಬೇಕು, ಜೊತೆಗೆ ಭದ್ರತೆ, ಸುರಕ್ಷತೆ ಹೆಣ್ಣು ಮಕ್ಕಳಿಗೆ ಬರಬೇಕು. ಅದೇ ಇವತ್ತು ಬಂಗಾಳದ ಚುನಾವಣೆಯಲ್ಲಿ ಹಿಂದೂಗಳು ಅಬ್ಬರವನ್ನು ಮೆರೆದು ಈ ಒಂದು ಪ್ರಚಂಡ ಬಹುಮತವನ್ನು BJPಗೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬೆಲೆ ಕೊಟ್ಟು ಶ್ರದ್ಧೆಯಿಂದ ಭಾಜಪ ಪಕ್ಷ ಇಲ್ಲಿ ಕೆಲಸವನ್ನು ಮಾಡಬೇಕು, ಮಾಡುತ್ತೆ ಅನ್ನೋ ನಂಬಿಕೆಯನ್ನು ಕೂಡ ನಾವು ಇಟ್ಕೊಳ್ಬೇಕು. ಇದು ಆಗದೇ ಇದ್ದಂಥ ಪಕ್ಷದಲ್ಲಿ ಮುಂದೆ ಬಂಗಾಳದ ಜನರು ಎಲ್ಲ ರಾಜಕೀಯ ಪಕ್ಷಗಳಿಂದ ಒಂದು ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ. ಅದು ಕಳ್ಕೊಂಡಾಗ ಅದು ಪ್ರಜಾತಂತ್ರ ವ್ಯವಸ್ಥೆ ಏನಿದೆಯಲ್ಲ, ಡೆಮಾಕ್ರಸಿ, ಅದಕ್ಕೆ ಒಪ್ಪುವಂಥ ಮಾತಲ್ಲ. ಹಾಗಾಗಿ BJP ಇವಾಗ ಪಡ್ಕೊಂಡಂಥ ಅಧಿಕಾರವನ್ನು ಸುಸೂತ್ರವಾಗಿ ನೆರವೇರಿಸೋದ್ರ ಮುಖಾಂತರ ದಿಟ್ಟ ನಿರ್ಧಾರಗಳನ್ನು ತಗೊಳೋದ್ರ ಮುಖಾಂತರ ಬಂಗಾಳವನ್ನು ಒಂದು ಸುಭಿಕ್ಷವಾದ ರಾಜ್ಯ ಮಾಡಬೇಕು, ಅಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಮಮತಾ ದೀದಿಯ ಕಾಲದಲ್ಲಿ 40,000ಕ್ಕೂ ಹೆಚ್ಚಿನ ಕೈಗಾರಿಕೆಗಳು ಅಲ್ಲಿಂದ ನಿರ್ಗಮಿಸಿ ಹೊರಟೋಗಿದೆ. ಯುವಕರಿಗೆ, ಯುವತಿಯರಿಗೆ ಉದ್ಯೋಗಗಳು ಸಿಗ್ತಾಯಿಲ್ಲ. ಮತ್ತು ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಅಲ್ಲಿ ಕೂಡ ಜಾರಿಗೆ ತೊಗೊಂಬರಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತೊಗೊಂಬರಬೇಕು. ಇವನ್ನೆಲ್ಲ ಮಾಡೋದರಿಂದ ಬಂಗಾಳವನ್ನು ಸುಭಿಕ್ಷವಾಗಿಸುವುದರ ಮುಖಾಂತರ ಹಿಂದೂಗಳ ಅಬ್ಬರಕ್ಕೆ ತಕ್ಕವಾದಂಥ ನ್ಯಾಯವನ್ನು BJP ಕೊಡಬೇಕು. ಹಾಗಾಗಿ ಮಮತಾ ಬೇಗಮ್ ಅವರಿದ್ದಾರಲ್ಲ, ದೀದಿಯವರು ಹಂಬ ರುಂಬ ಕಂಬ ಜುಂಬ ದುಂಬ ಅಂತ ಒಂದು ಕ್ರೇಜಾಗಿ ಒಂದು ಹಾಡನ್ನು ಹೇಳ್ತಾಯಿದ್ರು. ಅದನ್ನು ಹೇಳ್ಕೊಂಡು ಮನೆಯಲ್ಲಿರಬೇಕಾಗುತ್ತೆ. ಇಲ್ಲ, ಪಶ್ಚಾತ್ತಾಪವನ್ನು ಪಟ್ಟು ನಾನು ಹಿಂದೂಗಳಿಗೆ ಯಾವುದೇ ವಿಧವಾದಂಥ ಬೆಲೆಯನ್ನು ಕೊಡದೇ ಇದ್ದಿದ್ದರಿಂದ ನಾನಿವತ್ತು ವಿಧಾನಸೌಧದ ಒಳಗಡೆ ಕಾಲಿಡೋದಕ್ಕೂ ಆಗ್ದಂಗೆ ಮಾಡಿದ್ದಾರೆ. ಅವ್ರ ಪಕ್ಷದ 81 ಸ್ಥಾನ ಗೆದ್ದಿರ್ಬೋದು, ಆದರೆ ಮಮತಾ ಬೇಗಮ್ ಅವರು ವಿಧಾನಸಭೆ ಒಳಗಡೆ ಹೋಗೋಕ್ಕಾಗಿಲ್ಲ. ಆದರೆ ಒಂದು ಅವಕಾಶ ಇದೆ ಅವ್ರಿಗೆ. ಸುಬೇಂದ್ರ ಅಧಿಕಾರಿ ಅವರು 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಅಲ್ಲೆಲ್ಲಾದರೂ ಒಂದು ಕಡೆ ರಾಜೀನಾಮೆಯನ್ನು ಕೊಡಲೇಬೇಕಾಗುತ್ತೆ. ಆವಾಗ ಏನಾದರೂ ಮಮತಾ ದೀದಿ ನಿಂತು ಗೆದ್ದೋಗ್ಬೋದು. ಆದರೆ ಅಲ್ಲಿವರೆಗೂ ಇವ್ರಿಗೆ ವಿಧಾನಸಭೆ ಪ್ರವೇಶ ಮಾಡೋಕ್ಕೆ ಯಾವುದೇ ಅವಕಾಶ ಇಲ್ಲ.
ವಿರೋಧ ಪಕ್ಷದ ನಾಯಕಿಯಾಗಿ ಕೂತ್ಕೊಳ್ಳೋಕ್ಕೂ ಯಾವುದೇ ಅವಕಾಶ ಇಲ್ಲ. ಆದರೆ ಈಕೆ ಹಪಹಪಿಸ್ತಿರ್ತಕ್ಕಂಥದ್ದು ಏನಂದರೆ BJP ಎಲ್ಲಾದರೂ ತಾಳಮೇಳದಲ್ಲಿ ಒಂದಿಂಚು ಆಚೀಚೆಯಾಗಿ ಒಂದೇನಾದರೂ ತಪ್ಪು ಶಬ್ದವನ್ನು ಉಚ್ಚಾರಣೆ ಮಾಡಿದ್ರೆ, ಒಂದೇನಾದರೂ ಕಟುವಾದ ನಿರ್ಧಾರವನ್ನು ತೊಗೊಂಡ್ರೆ ಹಾದಿರಂಪ ಬೀದಿರಂಪ ಮಾಡೋದ್ರ ಮುಖಾಂತರ ತನ್ನನ್ನು ತಾನು ದೊಡ್ಡ ಸ್ಟ್ರೀಟ್ ಫೈಟರ್, ನಾನೊಬ್ಬಳು ಹೋರಾಟಗಾರ್ತಿ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಈಕೆ ಮುಂದಾಗಿ ಮತ್ತೆ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದ್ರ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಯನ್ನು ಈಕೆ ಹೊಂದುತ್ತಾರೆ ಅಂತಲೇ ನಾವು ವಿಶ್ಲೇಷಣೆ ಮಾಡ್ಬೋದು. ಹಾಗಾಗಿ BJP ಗಳಿಸಿಕೊಂಡಂಥ ಅಧಿಕಾರವನ್ನು ಕಳೆದುಕೊಳ್ಳದೇ ಇರುವ ರೀತಿಯಲ್ಲಿ ಕೆಲಸವನ್ನು ಮಾಡೋದ್ರ ಮುಖಾಂತರ ನಿರಂತರವಾಗಿ ಹಿಂದೂಗಳ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳೇಬೇಕು ಅನ್ನುವಂಥ ಎಚ್ಚರಿಕೆಯ ಕರಗಂಟೆಯನ್ನು ಕೂಡ ನಾವು ಭಾಜಪಗೆ ಕೊಡ್ಬೋದು ಅಂತಲೇ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ಯಾಕೆ ನಾನು ಇಷ್ಟು ಕಟುವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು 2026ನೇ ಇಸ್ವಿಯ ಚುನಾವಣೆಯಲ್ಲಿ BJP ಇಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದಿರಲಿಲ್ಲ ಅಂತೇಳಿದರೆ ಮುಂದೆ ಯಾವತ್ತೂ ಕೂಡ ಇಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ದೇಶದ ಭದ್ರತೆಗೆ ಕಂಟಕಪ್ರಾಯ. ಹಾಗಾಗಿನೇ BJP ಹಿಂದೂಗಳ ವಿಶ್ವಾಸವನ್ನು ಖಡಾಖಂಡಿತವಾಗಿ ಉಳಿಸ್ಕೊಳ್ಳೇಬೇಕು, ಬೆಳೆಸ್ಕೊಳ್ಳೇಬೇಕು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಹಿಂದೂಗಳ ಏಕತೆ. ಹಮ್ ಬಟೇಂಗೆ ತು ಕಟೇಂಗೆ ಅಂತ ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾ ಇದ್ರಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ಹಿಂದೂಗಳು ಒಗ್ಗೂಡಿದ್ರಿಂದ ಭಾರತ್ ಕಾ ಬಚ್ಚಾ ಜೈ ಜೈ ಶ್ರೀರಾಮ್ ಬೋಲೆಗಾ ಅಂತ ಹೇಳಿದ್ರಿಂದನೇ ಇವತ್ತು BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು. ಹಾಗಾಗಿನೇ ಸ್ನೇಹಿತರೆ, ಇನ್ನಾದರೂ ಮಮತಾ ದೀದಿ ಪಶ್ಚಾತ್ತಾಪವನ್ನು ಪಟ್ಟು ಜನಾನುರಾಗಿಯಾಗಿ ಬದುಕಲಿ, ಅಧಿಕಾರಕ್ಕಾಗಿ ಅಂಟಿಕೊಳ್ಳುವಂಥ ಕೇವಲ ಒಬ್ಬರು ರಾಜಕಾರಣಿ ಆಗಬಾರ್ದು. ಯಾಕೆ ಅಂತೇಳಿದ್ರೆ ನೋಡಿ, ಈಕೆಯಲ್ಲಿ ಹುಟ್ಟುಗುಣ ಅನ್ನೋದು ಇರುತ್ತೆ ಮನುಷ್ಯನಲ್ಲಿ. ಈಕೆಯ ಹುಟ್ಟುಗುಣ ಏನಂದರೆ ಹೋರಾಟದ ಗುಣ. ನಂದಿ ಗ್ರಾಮದಲ್ಲಿ ಸಿಂಗೂರಲ್ಲಿ ಟಾಟಾ ಒಂದು ಪ್ಲ್ಯಾಂಟೇಷನ್ ಮಾಡ್ತೀನಿ ಅಂದಾಗ ಈಕೆ ಹೋರಾಟಕ್ಕೆ ನಿಂತ್ಕೊಂಡು ತೃಣಮೂಲ್ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಂಥ ಹೋರಾಟಗಾರ್ತಿ. ಆದರೆ ಆ ಹೋರಾಟದಿಂದ ಅಧಿಕಾರ ಸಿಕ್ತಲ್ಲ, ಅದನ್ನು ಜನರ ಏಳಿಗೆಗಾಗಿ ಬಳಸಿದ್ದಿದ್ರೆ, ರಾಜ್ಯದ ಏಳಿಗೆಗಾಗಿ ಬಳಸಿದರೆ ಈಕೆ ನಿರಂತರವಾಗಿ ಆಡಳಿತದಲ್ಲಿರ್ತಾಯಿದ್ರು. ಆದರೆ ಈಕೆ ತನ್ನ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಬಳಸಿದ್ದು, ಕೇವಲ ಅಧಿಕಾರದಲ್ಲಿರೋದಕ್ಕೋಸ್ಕರ ತುಷ್ಟೀಕರಣ ಓಲೈಕೆಯನ್ನು ಮಾಡಿದ್ದು, ದೇಶದ ಭದ್ರತೆಗೆ ಸಂಚಕಾರವನ್ನು ತರುವಂಥ ಕೆಲಸಕ್ಕೆ ಕೈ ಹಾಕಿದ್ದಕ್ಕೆ ಇವತ್ತು ಅದರ ಪಶ್ಚಾತ್ತಾಪವನ್ನು ಉಣ್ತಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಹಿಂದೂಗಳು ಇವತ್ತು ಏಕತೆಯಿಂದ ಮತದಾನವನ್ನು ಮಾಡಿ ಅಬ್ಬರಿಸಿದ್ರಿಂದನೇ TMC ಪಕ್ಷ ಅಲ್ಲಿ ತತ್ತರಿಸಿ ಹೋಗಿದೆ ಅಂತ ಹೇಳುವಂಥ ವಿಷಯವನ್ನು ನಾನು ನಿಮ್ಮೆಲ್ಲರ ಒಟ್ಟಿಗೆ ಹಂಚ್ಕೊಂಡಿದ್ದು. ಹಾಗಾಗಿ ಇನ್ನು ಮುಂದೆ ಆದ್ರೂ TMC ಬುದ್ಧಿಯನ್ನು ಕಲ್ತ್ಕೊಂಡು ಸರಿಯಾದ ರೀತಿಯಲ್ಲಿ ಜನಾನುರಾಗಿಗಳಾಗಿ ಕೆಲಸವನ್ನು ಮಾಡುವಂತಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.